ಇಂಡಿಗೋ ಕಂಪನಿಯ ರಗಳೆ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. 5ನೇ ದಿನವೂ ಕೂಡ ಈ ಸಮಸ್ಯೆ ಮುಂದುವರೆದಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಲಗೇಜ್ ಜೊತೆಗೆ ಏರ್ಪೋರ್ಟ್ಗೆ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇಂಡಿಗೋ ಹಾರಾಟ ನಡೆಸುವ ನಿರೀಕ್ಷೆಯಲ್ಲಿ ಜನ ಏರ್ಪೋರ್ಟ್ನತ್ತ ಮುಖ ಮಾಡ್ತಿದ್ದಾರೆ. ಏರ್ಪೋರ್ಟ್ನ ಹೊರಗೂ ಒಳಗೂ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚೇರ್ಗಳ ಮೇಲೆಯೇ ನಿದ್ದೆಗೆ ಜಾರ್ತಾ ಇದ್ದಾರೆ ನೂರಾರು ಜನ ಪ್ರಯಾಣಿಕರು. 5ನೇ ದಿನವೂ ಕೂಡ ಅದೇ ಪರಿಸ್ಥಿತಿ, ಅದೇ ಜನ, ಅದೇ ಗೊಂದಲ ಮತ್ತು ಗೋಜಲು ಯಾವ ರೀತಿ ತುಂಬಿ ತುಳುಕ್ತಾ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಪ್ರಯಾಣಿಕರಿಂದ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೇವಲ ಬೆಂಗಳೂರು ಏರ್ಪೋರ್ಟ್ ಅಂತ ಅಲ್ಲ, ಚೆನ್ನೈ, ದೆಹಲಿ ಸೇರಿದಂತೆ ಎಲ್ಲ ಮಹಾನಗರಗಳ ಏರ್ಪೋರ್ಟ್ ಇದೇ ರೀತಿಯಲ್ಲಿದೆ. ಡೀಟೇಲ್ಸ್ ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಇವತ್ತು 5ನೇ ದಿನ ಅದೇ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಸದ್ಯಕ್ಕೆ ಬಗೆಹರಿಯಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೇಗಿದೆ ಸಿಚುವೇಶನ್ನು ಏರ್ಪೋರ್ಟ್ನಲ್ಲಿ ಅಂತ? ಖಂಡಿತ ಪ್ರೇಮ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಮಯ ಕಳೆದಂತೆ ಪ್ರಯಾಣಿಕರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆಯಿಂದ ಏನು ಸಮಸ್ಯೆ ಇತ್ತು, ಫ್ಲೈಟ್ಗಳ ಕ್ಯಾನ್ಸಲ್ ಆಗ್ತಾ ಇತ್ತು, ಅದು ಈಗಲೂ ಕೂಡ ಮುಂದುವರೆದಿರುವಂಥದ್ದು. ತಾವು ನೋಡ್ತಾ ಇದ್ರೆ ಈಗಾಗಲೇ ಕೂಡ ಡಿಪಾರ್ಚರ್ ಗೇಟ್ನ ಮುಂಭಾಗದಲ್ಲಿ ಇವತ್ತು ಪ್ರಯಾಣಿಕರು ಕಿಕ್ಕಿರಿದು ತುಂಬ್ತಾ ಇದ್ದಾರೆ. ಈಗಲೂ ಕೂಡ ಇಂಡಿಗೋ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರ ಟಿಕೆಟನ್ನು ಬುಕ್ ಮಾಡ್ಕೊಳ್ತಾ ಇದೆ, ಅವರನ್ನು ಏರ್ಪೋರ್ಟ್ಗೆ ಬರಮಾಡಿಕೊಳ್ತಾ ಇದೆ. ಆದರೆ ಏರ್ಪೋರ್ಟ್ಗೆ ಬಂದು ಗಂಟೆಗಟ್ಟಲೆ ಕಾದ ನಂತರ ಅವರ ಟಿಕೆಟ್ ಅಂದರೆ ಕ್ಯಾನ್ಸಲ್ ಆಗ್ತಿದೆ, ವಿಮಾನ ಕ್ಯಾನ್ಸಲ್ ಆಗ್ತಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದೆ. ಹಾಗಾಗಿ ಸಹಜವಾಗಿ ಇವತ್ತು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇದು 4 ದಿನಗಳಿಂದಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಇವತ್ತು 5ನೇ ದಿನ. ಈಗಲಾದರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿತ್ತು. ನಾವು ಮುಂದೆ ಇನ್ಯಾವುದೇ ರೀತಿಯ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ಬಾರ್ದು, ಪ್ರಯಾಣಿಕರಿಗೆ ತೊಂದರೆ ಮಾಡಬಾರ್ದು ಅನ್ನೋಂಥ ಮನಸ್ಥಿತಿಗೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಬರಬೇಕಾಗಿತ್ತು. ಆದರೆ ಅದು ಕೇವಲ ಸಾರಿಯನ್ನು ಕೇಳಿ ಕೈ ತೊಳೆದುಕೊಳ್ತಾ ಇದೆ, ಸುಮ್ಮನೆ ಆಗ್ತಾ ಇದೆ. ಆದರೆ ಪ್ರಯಾಣಿಕರ ಪರದಾಟಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೇವಲ ಬೆಳಗ್ಗೆ ಆರಂಭದಲ್ಲಿ ಒಂದಷ್ಟು ಅಲ್ಪ ಚೇತರಿಕೆಯನ್ನು ಕಾಣಿತ್ತು. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು, ಕೆಲವು ವಿಮಾನಗಳ ಹಾರಾಟ ಆಗಿತ್ತು. ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬೆಳಗ್ಗೆಯಿಂದಲೂ ಕೂಡ 11 ವಿಮಾನಗಳು ತಮ್ಮ ಹಾರಾಟವನ್ನು ಆರಂಭ ಮಾಡಿತ್ತು. ಹಾಗಾಗಿ ಪ್ರಯಾಣಿಕರಿಗೆಲ್ಲ ಒಂದು ಕಡೆ ಫ್ಲೈಟ್ ಸಿಗ್ತಾ ಇದೆ ಅನ್ನೋಂಥ ಆಶಾದಾಯಕ ಬೆಳವಣಿಗೆ, ಒಂದು ರೀತಿ ಆಸೆ ನಿರೀಕ್ಷೆಗಳು ಬಂತು. ಹಾಗಾಗಿ ಸಹಜವಾಗಿ ಈಗ ಏರ್ಪೋರ್ಟ್ನತ್ತ ಎಲ್ಲ ಪ್ರಯಾಣಿಕರು ಧಾವಿಸ್ತಾ ಇದ್ದಾರೆ. ತಾವು ಡಿಪಾರ್ಚರ್ ಗೇಟ್ ಬಳಿ ನೋಡ್ತಾ ಇದ್ರೆ ಜನ ಯಾವ ರೀತಿ ನೂಕುನುಗ್ಗಲು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅದು ನೂಕುನುಗ್ಗಲು ಯಾಕೆ ಅಂತಂದರೆ ಫ್ಲೈಟ್ ಒಳಗಡೆ ರೆಡಿ ಇದೆ, ಹಾಗಾಗಿ ಅವ್ರನ್ನ ಮಾತ್ರ ಬಿಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಳಗಡೆ ಭಾಳಷ್ಟು ನೂಕುನುಗ್ಗಲು ಆಗಬಾರ್ದು ಅನ್ನೋ ಕಾರಣಕ್ಕೆ ಏರ್ಪೋರ್ಟ್ನ ಆಡಳಿತ ಮಂಡಳಿ ಇವತ್ತೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಎಲ್ಲ ಪ್ರಯಾಣಿಕರು ಚೆಕ್ ಇನ್ ಆಗೋದಕ್ಕಿಂತ ಮೊದಲೇ ಅವರನ್ನು ಪರಿಶೀಲನೆ ಮಾಡುವಂಥದ್ದು. ಹಾಗಾಗಿ ವಿಮಾನ ಇದೆ ಅಂದಾಗ ಅವರನ್ನು ಒಳಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ವಿಮಾನ ಇದೆ ಅಂದಾಗ ನೂಕುನುಗ್ಗಲು ಆಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.